ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣ ಇವತ್ತು ಬೆಳಗ್ಗಿನಿಂದ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದೆ. ಆ ಯುವತಿ ಕೂಡ ವಿಡಿಯೋನ ರಿಲೀಸ್ ಮಾಡಿ ನಾನು ವಿಡಿಯೋ ಮಾಡ್ಕೊಂಡಿದ್ದ, ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತೆಲ್ಲ ಆರೋಪ ಮಾಡಿದ್ಲು. ಆದ್ರೆ ಈಗ ಖುದ್ದು ಸಮೀರ್ ಆಸ್ಪತ್ರೆ ಬೆಡ್ ಮೇಲಿಂದ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ನಾನು ಲವ್ ಜಿಹಾದ್ ಮಾಡಿಲ್ಲ ಅಂತ ಹೇಳಿದ್ದಾನೆ ಸಮೀರ್. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಸಮೀರ್. ಇವತ್ತು ಆತನನ್ನ ಕಿಡ್ನಾಪ್ ಮಾಡುವಂತಹ ಪ್ರಯತ್ನ ಆಗಿತ್ತು, ಆತನ ಮೇಲೆ ಹಲ್ಲೆಯಾಗಿತ್ತು. ಅದಾದ ನಂತರ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನನಗೆ ಸಿಕ್ಕ ಹಾಗೆ ಹೊಡೆದು ಕರ್ಕೊಂಡು ಹೋದ್ರು. ಲವ್ ಜಿಹಾದ್ ಮಾಡ್ತಾ ಇದೀಯಾ ಅಂತ ನನ್ನನ್ನ ಪ್ರಶ್ನೆ ಮಾಡಿದ್ರು. ಆದ್ರೆ ನಾನು ಯಾವುದೇ ರೀತಿಯಾದಂತಹ ಲವ್ ಜಿಹಾದ್ ಮಾಡಿಲ್ಲ. ನನ್ನನ್ನ ನೀನ್ ಲವ್ ಜಿಹಾದ್ ಮಾಡ್ದಿ ಅಂತ ಹೇಳಿ ಒಪ್ಪು ಅಂತ ಒತ್ತಾಯಿಸಿದ್ರು. ನಾನು ಒಪ್ಲಿಲ್ಲ, ಹೀಗಾಗಿ ನನಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ ಹೇಳಿ ಸದ್ಯ ಸಮೀರ್ ಹೇಳಿಕೆಯನ್ನ ರಿಲೀಸ್ ಮಾಡಿದ್ದಾನೆ. ಕಿಮ್ಸ್ನಲ್ಲಿ ಸದ್ಯ ಸಮೀರ್ಗೆ ಚಿಕಿತ್ಸೆ ಮುಂದುವರೆದಿದೆ. ಸಂತ್ರಸ್ತ ಯುವತಿ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನುವಂತಹ ಆರೋಪ ಬೆನ್ನಲ್ಲೇ ಈಗ ಸಮೀರ್ ಹೇಳಿಕೆಯನ್ನ ನೀಡಿದ್ದಾನೆ. ಇವತ್ತು ಬೆಳಗ್ಗೆ ಆತನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡುವಂತಹ ಘಟನೆ ನಡೀತು. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಕೂಡ ಲಭ್ಯ ಆಗಿದ್ದಾವೆ. ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ದು, ಆನಂತರ ಆತನನ್ನ ಎತ್ಕೊಂಡು ಹೋಗಿದ್ದು, ಅದಾದ ಬಳಿಕ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪವನ್ನ ಸಮೀರ್ ಕುಟುಂಬ ಮಾಡಿತ್ತು, ಆತನ ಸಹೋದರಿ ಮಾಡಿದ್ರು. ಈಗ ಲಭ್ಯವಾಗಿರುವಂತಹ ಈ ದೃಶ್ಯದಲ್ಲೇ ಗಮನಿಸ್ತಾ ಇದ್ದೀರಿ. ಹಾಸ್ಪಿಟಲ್ ಬೆಡ್ನಿಂದ, ಕಿಮ್ಸ್ ಹಾಸ್ಪಿಟಲ್ ಬೆಡ್ನಿಂದ ಸಮೀರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾನೆ. ಆತನ ಬೆನ್ನ ಮೇಲೆ ಆ ಹೊಡೆದಿರುವಂತಹ ಗುರುತುಗಳಿದ್ದಾವೆ, ಬಾಸುಂಡೆಯ ಗುರುತುಗಳಿದ್ದಾವೆ. ಕಣ್ಣು ಓಪನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಆ ರೀತಿಯಾಗಿ ಆತನನ್ನು ಹೊಡೆದಿದ್ದಾರೆ. ಆತ ಕೊಡ್ತಾ ಇರುವಂತಹ ಸ್ಪಷ್ಟನೆ ಏನು? ನಾನು ಲವ್ ಜಿಹಾದ್ ಮಾಡಿಲ್ಲ, ನಾವಿಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಮನೆಯವರಿಗೂ ಕೂಡ, ಅವ್ರ ಮನೆಯವ್ರಿಗೂ ಗೊತ್ತಿತ್ತು, ನಮ್ಮ ಮನೆಯವ್ರಿಗೂ ಗೊತ್ತಿತ್ತು. ನನ್ನ ವಿಡಿಯೋನ ಆಕೆ ರೆಕಾರ್ಡ್ ಮಾಡ್ತಾ ಇದ್ಲು, ಆಕೆಯ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ. ನಾನು ಯಾವುದೇ ರೀತಿಯ ಲವ್ ಜಿಹಾದ್ ಮಾಡಿಲ್ಲ ಅಂತ ಸಮೀರ್ ಹೇಳ್ತಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಬೆಳಗ್ಗಿನಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದೀವಿ. ಈಗ ಎರಡೂ ಕುಟುಂಬಗಳಿಗೆ ಪರಸ್ಪರ ಪರಿಚಯ ಇತ್ತು. ಎರಡೂ ಕುಟುಂಬಗಳು ಬರ್ತ್ಡೇ ಪಾರ್ಟಿ, ಮತ್ತೊಂದು ಕಾರ್ಯಕ್ರಮ ಅಂತ ಮೀಟ್ ಆಗಿದ್ದಾರೆ. ಇಬ್ರು ಸ್ನೇಹಿತರಾಗಿರೋದು ಎರಡೂ ಮನೆಯವರಿಗೆ ಗೊತ್ತು. ಹಾಗಿದ್ದಂತಹ ಸಂದರ್ಭದಲ್ಲಿ ಲವ್ ಜಿಹಾದ್ ಅನ್ನುವಂತಹ ಹೆಸರನ್ನ ಇದಕ್ಕೆ ಯಾಕೆ ಕೊಡ್ಲಾಗ್ತಾ ಇದೆ? ನಿಜಕ್ಕೂ ಲವ್ ಜಿಹಾದ್ ಆಗಿದ್ಯಾ? ಯಾರು ಹೇಳ್ತಾ ಇರೋದು ಸತ್ಯ? ಆ ಯುವತಿ ನನ್ನನ್ನ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ಆರೋಪ ಮಾಡಿದ್ಲು. ಆದ್ರೆ ಈತ ನಾವಿಬ್ರು ಬೆಸ್ಟ್ ಫ್ರೆಂಡ್ ಅಷ್ಟೇ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡ್ತಿದ್ದಾನೆ. ಯಾರು ಹೇಳ್ತಿರೋದು ಸತ್ಯ ಅಂತ ಹೇಳಿ? ವಿದ್ಯಾ, ಈಗಾಗಲೇ ಇದೊಂದು ಪ್ರಕರಣ ನಿಜಕ್ಕೂ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಆತಂಕಕ್ಕೆ ಈಡು ಮಾಡಿರುವಂತದ್ದು. ಯಾಕಪ್ಪ ಅಂತ ನೋಡ್ತಾ ಹೋದ್ರೆ ಬೆಳಗ್ಗೆಯಿಂದ ಹುಬ್ಬಳ್ಳಿಯ ಒಟ್ಟು 3 ಸ್ಟೇಷನ್ ಪೊಲೀಸ್ ಠಾಣೆ ಎದುರು ಈಗಾಗಲೇ ಸಾಕಷ್ಟು ಏನು ಹಿಂದೂ ಪರ ಸಂಘಟನೆಗಳು ಈಗಾಗಲೇ ಪ್ರತಿಭಟನೆಗಳು ಇರುವಂತದ್ದು. ಏನು ಹುಬ್ಬಳ್ಳಿಯ ಅಶೋಕ್ ನಗರ, ವಿದ್ಯಾನಗರ ಹಾಗೂ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರು ಸಾಕಷ್ಟು ಪ್ರತಿಭಟನೆಗಳನ್ನ ಕೂಡ ನಡೀತಾ ಇರುವಂತದ್ದು. ಇದು ನಿಜಕ್ಕೂ ಏನಂತಂದ್ರೆ ಈಗಾಗಲೇ ಏನು ಸಮೀರ್ ಅವರ ಸಹೋದರಿ ಹೇಳಿರೋ ಪ್ರಕಾರ, ಏನು ತೈಸಿ ಮುಲ್ಲಾ ಅಂತ ಹೇಳಿ ಅವರ ಸಹೋದರಿ ಇದ್ದಾರೆ, ಅವ್ರು ಹೇಳಿರೋ ಪ್ರಕಾರ ಇವರಿಬ್ರು 3 ವರ್ಷಗಳಿಂದ ಒಂದು ಒಡನಾಟ ಇತ್ತು, ರಿಲೇಶನ್ಶಿಪ್ ನಲ್ಲಿ ಇದ್ರು. ಈಗ ಏಕಾಏಕಿ ಏನಾಯ್ತು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಹೋದ್ರೆ, ಇನ್ನು ಯುವತಿಯ ಪರ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈಗಾಗಲೇ ಏನು ಸಮೀರ್ ಜಿಮ್ ನಲ್ಲಿ ಆಕೆಯನ್ನ ಪರಿಚಯ ಆಗಿದ್ದ, ಅದಾದ್ಮೇಲೆ ಅವರಿಬ್ಬರ ನಡುವೆ ಒಂದು ಸ್ನೇಹ ಬೆಳೆದಿತ್ತು. ಆದ್ರೆ ಈಗ ಆತ ಆಕೆಯನ್ನ ಬಳಸ್ಕೊಳ್ತಾ ಇದ್ದಾನೆ, ಕಿರುಕುಳ ಕೊಡ್ತಾ ಇದ್ದಾನೆ ಅನ್ನೋ ಮಾತನ್ನ ಕೂಡ ಈಗಾಗಲೇ ಸಂಘಟನೆಗಳು ಹೇಳ್ತಾ ಇರುವಂತದ್ದು. ಇದು ನಿಜಕ್ಕೂ ಏನು ಈಗಾಗಲೇ ಆಕೆ ಕೂಡ ಏನು ಸಂತ್ರಸ್ತ ಯುವತಿ ಕೂಡ ಒಂದು ವಿಡಿಯೋನ ಹರಿಬಿಟ್ಟಿರುವಂತದ್ದು. ಈ ವಿಡಿಯೋದಲ್ಲಿ ಕೂಡ ಆಕೆ ಹೇಳಿರುವಂತದ್ದು ಏನಪ್ಪಾ ಅಂತಂತಂದ್ರೆ, ಇಲ್ಲ, ನನಗೆ ಅಜ್ಞಾತ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಮತ್ತು ಬರುವಂತ ಔಷಧಿಯನ್ನ ಕೊಟ್ಟು ನನ್ನ ಮೇಲೆ ಅತ್ಯಾಚಾರ ಮಾಡಿರುವಂತ ಒಂದು ಘಟನೆ ಕೂಡ ನಡೆದಿರುವಂತದ್ದು ಅಂತ ಹೇಳಿ ಈಗಾಗಲೇ ಆಕೆ ಒಂದು ಹೇಳಿಕೆಯನ್ನ ಕೂಡ ಈಗಾಗಲೇ ವಿಡಿಯೋ ಮೂಲಕ ಹರಿಬಿಟ್ಟಿರುವಂತದ್ದು. ವಿದ್ಯಾ, ಇದು ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿರುವಂತದ್ದು. ಈಗಾಗಲೇ ಕೂಡ ಏನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕೂಡ ಫೀಲ್ಡ್ಗೆ ಇಳಿದು ಎರಡೂ ಕಡೆ ಒಂದು ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ತನಿಖೆಯನ್ನು ಕೂಡ ಕೈಗೊಂಡಿರುವಂತದ್ದು. ಇದು ಸತ್ಯಾಸತ್ಯತೆ ತನಿಖೆ ನಂತರವೇ ಹೊರಬರಬೇಕಾಗಿರುವಂತದ್ದು. ವಿದ್ಯಾ, ವಿನೋದ್, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದಕ್ಕೂ ಲವ್ ಜಿಹಾದ್ ಅನ್ನುವಂಥ ಆರೋಪವನ್ನ ಮಾಡಿದ್ರೆ ಅದನ್ನು ಒಪ್ಪಬೇಕಾ ಅನ್ನುವಂಥ ಪ್ರಶ್ನೆ ಮೂಡಿತೆ. ನೋಡಿ, ಈ ಪ್ರಕರಣದಲ್ಲಿ ನೀವು ಉಲ್ಲೇಖ ಮಾಡಿದ್ರಿ 3 ವರ್ಷಗಳಿಂದ ಪರಿಚಯ ಇತ್ತು ಇಬ್ಬರಿಗೂ. ಎರಡೂ ಕುಟುಂಬಗಳಿಗೆ ಪರಿಚಯ ಇತ್ತು. ಎರಡೂ ಕುಟುಂಬಗಳು ಒಬ್ರು ಮನೆಗೆ ಇನ್ನೊಬ್ರು ಹೋಗೋದು ಬರೋದು ಆಗ್ತಾ ಇತ್ತು. ಇಷ್ಟೆಲ್ಲ ಆದಾಗ ಸಮಾಜ ಇರಲಿಲ್ಲ. ಈಗ ಏಕಾಏಕಿ ಇವರಿಬ್ಬರ ಮಧ್ಯೆ ಏನೋ ಸಮಸ್ಯೆ ಆಗಿದೆ ಅನ್ನುವಂಥ ಟೈಮ್ನಲ್ಲಿ ಆ ಸಮಾಜನ ಕರ್ಕೊಂಡು ಬಂದು ಹಿಂದೂ ಯುವತಿಯನ್ನ ಲವ್ ಜಿಹಾದ್ ಮಾಡ್ಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇರೋ ರೀತಿ ಸದ್ಯ ಈ ಪ್ರಕರಣ ಕಾಣಿಸ್ತಾ ಇದೆ. ಈತ ವಿಡಿಯೋ ಮಾಡಿ ಆಕೆಯನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಿದ್ ನಿಜಾನ? ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ತನಿಖೆ ಮಾಡ್ತಿದ್ದಾರೆ? ಆತನ ಫೋನ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದ್ಯಾ? ಏನ್ ಮಾಹಿತಿ ಸಿಗ್ತಾ ಇದೆ ವಿನೋದ್? ವಿದ್ಯಾ, ಈಗಾಗಲೇ ಏನು ಆತ ಸಮೀರ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರುವಂತದ್ದು. ಯಾಕಂತಂದ್ರೆ ಬೆಳಗ್ಗೆ ಒಂದು ಹಿಂದೂ ಪರ ಸಂಘಟನೆಗಳು ಆತನನ್ನ
ಮನೆಯಿಂದ ಎಳ್ಕೊಂಡೋಗಿ ಹೊಡೆದಿರುವಂತ ಪ್ರಸಂಗ ಕೂಡ ಈಗಾಗಲೇ ನಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆತ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂತದ್ದು, ಪೊಲೀಸ್ ಒಂದು ಬಂದೋಬಸ್ತ್ ನಲ್ಲಿ ಇರುವಂತದ್ದು. ಅಷ್ಟೇ ಅಲ್ಲದೆ ಆತನ ಮೊಬೈಲ್ ಅನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಈ ಎಲ್ಲಾ ಘಟನೆ ಬಗ್ಗೆ ಈಗಾಗಲೇ ಕೂಲಂಕುಷವಾಗಿ ತನಿಖೆಯನ್ನ ಕೈಗೊಂಡಿರುವಂತದ್ದು ವಿದ್ಯಾ. ಆದ್ರೆ ಏನು ಕಮಿಷನರ್ ಎನ್ ಶಶಿಕುಮಾರ್ ಇದ್ದಾರೆ, ಈ ಒಂದು ಏನು ಲವ್ ಜಿಹಾದ್ ಅನ್ನೋ ಆರೋಪಕ್ಕೆ ಈಗಾಗಲೇ ಅವರು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಲ್ಲ. ಯಾಕಂತಂದ್ರೆ ಇದನ್ನ ಹೇಳಕ್ ಬರಲ್ಲ, ನಾವು ತನಿಖೆನೇ ಮಾಡ್ತೀವಿ, ತನಿಖೆ ಆದ್ಮೇಲೆ ಹೇಳ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಶಶಿಕುಮಾರ್ ಹೇಳಿರುವಂತದ್ದು. ಯಾಕಂತಂದ್ರೆ 3 ವರ್ಷಗಳಿಂದ ಇವರಿಬ್ರು ರಿಲೇಶನ್ಶಿಪ್ ನಲ್ಲಿದ್ರು. ಈಗ ಏಕಾಏಕಿ ಈ ರೀತಿಯಾಗಿದೆ ಅಂದ್ರೆ ಆತ ಒಂದು ಕಿರುಕುಳ ಕೊಡ್ತಿದ್ದ ಅನ್ನೋ ಮಾತನ್ನು ಕೂಡ ಆಕೆ ಹೇಳಿರುವಂತದ್ದು. ಇದೆಲ್ಲವನ್ನು ನೋಡ್ತಾ ಹೋದ್ರೆ ಈ ಇತ್ತೀಚೆಗೆ ಏನಾದ್ರೂ ಅವರಿಬ್ಬರ ನಡುವೆ ಏನಾದ್ರೂ ಒಂದು ಗೊಂದಲ ಆಗಿರುವಂತದ್ದ, ಜಗಳ ಆಗಿರುವಂತದ್ದ, ಇದರಿಂದ ಏಕಾಏಕಿ ಈ ರೀತಿಯಾಗಿ ಒಂದು ಪ್ರಕರಣ ತಿರುವಿದಿರುವಂತದ್ದ, ಇದೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು ವಿದ್ಯಾ. ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಸಂತ್ರಸ್ತೆಯ ತಾಯಿಯು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಸಮೀರ್ ಹಾಗೆ ಆತನ ಕುಟುಂಬದ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದ್ದಾರೆ. ನೋಡೋಣ ಬನ್ನಿ. ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ನಾನು ನಿಂತಿದ್ದಕ್ಕೆ ನನಗೆ ಇವತ್ತು ಬೆಳಗ್ಗೆ 7 ಗಂಟೆ ಬಂದು ನನಗೆ ಹೆದರ್ಸ್ಯಾರಿ. 10 ಜನ ಬಂದು ನಿನಗೆ ಹೊಡಿತೀನಿ, ನಿನ್ನ ಮಗಳಿಗೆ ಕತ್ತರಿಸಿ ನಾನು ಸುಟ್ಕೇಸೊಳಗೆ ಹಾಕ್ತೀನಿ, ಮತ್ತು ನಮ್ಮ 100 ಮಂದಿ ಹುಡುಗರ ಜೊತೆಗೆ ನಿನ್ನ ಮಗಳಿಗೆ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗೆ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗೆ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರಿ ಇವ್ರು. ಅವ್ರು 3 ವರ್ಷದಿಂದ ರಿಲೇಶನ್ಶಿಪ್ ನಾಗಿದ್ರು. ಇಲ್ಲ ನಿಮಗೆ ಗೊತ್ತಿತ್ತು? ಇಲ್ಲ ಸರ್ ನಮಗೆ ಗೊತ್ತಿದ್ದಿಲ್ಲ. ಬ್ಲ್ಯಾಕ್ ಮೇಲ್ ಮಾಡ್ಯಾರ ಸರ್. ಗೋವಾಕ್ಕೆ ಹೋಗಿದ್ರಂತೆ ಅವ್ರು? ಇಲ್ಲ ಸರ್, ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಪ್ನೋಟೈಸ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್. ಲವ್ ಜಿಹಾದ್ ಒಳಗ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ನಮಗ್ ನ್ಯಾಯ ಬೇಕು ಸರ್. ಹಿಂಗ ಬೇರೆ ಯಾವ ಮಗಳಿಗೂ ಆಗ್ಬಾರ್ದು. ಅದಕ್ಕೆ ನಾನೀಗ ನಿಂತೀನಿ, ನನಗೆ ನ್ಯಾಯ ಬೇಕು. ಅವ್ನು ನನ್ನ ಮಗಳಿಗೆ ಏನ್ ಮಾಡ್ಯಾನ ನೋಡ್ರಿ, ಅವ್ನು ನನಗೆ ಎದುರುಗಡೆಯಲ್ಲಿ ತರಿಸ್ಬೇಕು, ನಾನು ಅವ್ನಿಗೆ ಮಾತಾಡ್ಬೇಕು. ಈ ಭಾಳಷ್ಟು ಹುಡುಗಿಯರಿಗೆ ಮಾಡ್ಯಾರಿ ಸರ್. ಅದು ಭಾಳ ಅದಾವ ನಮ್ಮ ಕಡೆ ವಿಡಿಯೋ ಅದಾವ್ರಿ ಸರ್. ಅವನ ಮಾಡ್ಯಾರ, ಬ್ಲ್ಯಾಕ್ ಮೇಲ್ ವಿಡಿಯೋನು ಅದಾವ್ರಿ ಸರ್. ನಮಗೆ ಡಿಲೀಟ್ ಮಾಡಂತ ಹೇಳಿದ್ರೆ ನನ್ನ ಗಂಡ ಒಬ್ಬನ ಅದಾನ ಸರ್. ನಿನ್ನ ಗಂಡನ ಸಾಯಿಸ್ತೀನಿ, ನಿನ್ನ ಮಗ ಅದಾನಲ್ಲ ನಿನ್ನ ಸಣ್ಣ ಮಗನ ಸಾಯಿಸ್ತೀನಿ. ನನಗೆ ಬೆಳಗ್ಗೆ ಕುತ್ತಿಗೆ ಚಿಕ್ಕಾಗಿ ಬಂದಲ್ರಿ ಆಕಿ. ಹೆಣ್ಮಕ್ಳಿಗೆ ಮುಂದೆ ಹಿಡ್ಕೊಂಡು ಇವ್ರು ಹಿಂದಿಂದ ನಮಗೆ ವಾರ ಮಾಡಕತ್ತಾರ. ಹೆಣ್ಮಕ್ಳಿಗೆ ಹಿಡ್ಕೊಂಡಾರ ಅವ್ರು. ಹೆಣ್ಮಕ್ಳಿಗೆ ಅಕ್ಕ ಅಣ್ಣ ಅಕ್ಕ 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 ಅಂದ ನನ್ನ ಮಗಳಿಗೆ ನಿಮ್ಮ ಮಗಳ ನನ್ನ ಮಗಳಿದ್ದಂಗೆ ಅಂತ ಹೇಳಿ ನಾವು ಹೆದರಿಸಿ ಈ ಟೈಪ್ ಮಾಡ್ಯಾರ. ನನಗೆ ನ್ಯಾಯ ಆಗ್ಬೇಕು. ನನ್ನ ಸಮಾಜ ನನ್ನ ಎಲ್ಲ ಅಣ್ಣ ತಮ್ಮ ನಿಂತಾರ, ನನಗೆ ನ್ಯಾಯ ಆಗ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ನನಗೆ ನ್ಯಾಯ ಬೇಕು. ಮೊದ್ಲಿನ ತರ ಮಾಡಕತ್ತಾರ್ರಿ. ನನ್ನ ಮಗಳ ಹೆದರುದು, ಮಮ್ಮಿ ನೀ ಸುಮ್ನಿರು, ನಾನು ಈಗ ಬರ್ತೀನಿ ತಡಿ, ನನ್ನ ಮಗಳು ಸುಮ್ನೂರು ಮೊದ್ಲಿನ ತರ ಮಾಡ್ಯಾರ್ರಿ. ನನಗೆ ಮೊನ್ನೆ ಎಲ್ಲ ಗೊತ್ತಾಗೈತ್ರಿ ಅವ್ನು ಬ್ಲ್ಯಾಕ್ ಮೇಲ್ ಮಾಡಕತ್ತ ಅಂತಂತ. ಬರೀ ಹೆದರ್ತಿದ್ಲಿರ್ರಿ ಮಮ್ಮಿ. ನಮ್ಮ ಮನೆಗೆ ಯಾರೋ ಬರ್ತಾರ ಮಮ್ಮಿ, ನನಗೆ ಪೆಟ್ರೋಲ್ ಹಾಕಿ ನಮ್ಗೆಲ್ಲರೂ ಸುಡ್ತಾರ ಮಮ್ಮಿ, ನಮ್ ಎಲ್ಲಾ ತಮ್ಮಂದಿರಿಗೂ ಸುಡ್ತಾರ. ಭಾಳ ಡಿಪ್ರೆಷನ್ ಹೋಗ್ಬಿಟ್ಟಾಳ್ರಿ. ನಿನ್ನೆ ನನ್ನ ಮಗಳ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಿ. ಅಲ್ಲಮ್ಮ, ಈಗ ಎಷ್ಟು ವರ್ಷ ಆತಮ್ಮ ನಿಮ್ಮ ಮಗಳು ಜಿಮ್ ಗೊಂಡು? 3-4 ವರ್ಷ ಆತ್ರಿ. ಈಗ ಏನ್ ಮಾಡ್ತಾಳೆ ನಿಮ್ಮ ಮಗಳು? ಓದಿದ್ದು ಏನು? BBA ಓದ್ತಾಳ್ರಿ. ಓದ್ತಾಳ್ರಿ, ರ್ಯಾಂಕ್ ಸ್ಟೂಡೆಂಟ್ ಅದಲ್ರಿ. ಅವನ ಅಡ್ವರ್ಟೈಸ್ ಮಾಡ್ಯಾನ್ರಿ. ನಾವು ಪರಿಚಯ ಆಗಿ ಜಿಮ್ನಾಗನ ಅಥವಾ ಮೊದಲ? ಇಲ್ರಿ, ಜಿಮ್ದಾಗಿಂದನ. ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್, ನಮಗೆ ಅವ್ರಲ್ಲ ನಾವು. ಇಲ್ಲ ಸರ್ ಅವ್ನು ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಜಿಮ್ಮಿಂದಾನ ಪರಿಚಯ ಆಗಿದ್ದು. ನಾನು ಅವ್ನ ಮುಸುಡಿ ನೋಡಿಲ್ಲ. ಒಂದೇ ಕಾಲೇಜ್? ಇಲ್ಲ ಸರ್, ಕಾಲೇಜ್ ಒಂದೇ ಅಲ್ಲ. ಭಾಳ ಒಳ್ಳೆ ಅಯ್ಯೋ ನಿಮ್ಮ ಸಮಾಜ ಭಾಳ ಒಳ್ಳೇದು. ನಿಮ್ಮ ಸಮಾಜ ಹಿಂಗೆ ನಿಮ್ಮ ತಂಗಿ ನಿಮ್ಮ ಮಕ್ಕಳಿಗೆಲ್ಲ ಹಿಂಗಿಡ್ಬೇಕ್ರಿ ಹಂಗಿರ್ಬೇಕ್ರಿ ಅಂತಂತ ಹೇಳಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ಯಾನ್ರಿ.